ಈ ಗಾಡ್ ಸಫಾರಿ ಏನು ನೋಡಿದ್ರಲ್ಲ ನೀವು, ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಗಾಡ್ ಸಫಾರಿ. ಡಾರ್ಟಿಂಗ್ ಗನ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ವಾಟ್ ದೇ ಯೂಸ್. ಅಲ್ಲಿ ಬುಲೆಟ್ ಇರುತ್ತೆ, ನೀವು ಹೊಡೆದ್ರೆ ಪಿಯರ್ಸ್ ಆಗುತ್ತೆ. ಇಲ್ಲಿ ಸಿರಿಂಜ್ ಪಿಯರ್ಸ್ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ, ರಿವರ್ಸ್ ಆಗುತ್ತೆ. ಸೊ ಅಷ್ಟು ಅಕ್ಯುರೇಟ್ ಇರ್ಬೇಕು ನೀವು ಪ್ರೆಷರ್. ಈ ಗನ್ ಅಷ್ಟು ಈಸಿ ಅಲ್ಲ ಹ್ಯಾಂಡ್ಲಿಂಗ್. ಇದು ಮೂಗ್ದಾರ ಅಲ್ಲ, ಏನು ಹಾಕಿದ್ರು ಬಗ್ಗದೇ ಇಲ್ಲ. ಇದು ಕ್ರೇನ್ ತಂದ್ರೂ ಅಲ್ಲಾಡ್ಸೋಕ್ಕಾಗಲ್ಲ. ಸೊ ಅಷ್ಟು ಎಷ್ಟು ಸ್ಪೀಡಲ್ಲಿ ಅದು ಓಡುತ್ತೆ, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ? ಯಾಕೆಂದ್ರೆ ನೀವು ಹೇಳಿದ್ರೆ ಅಟ್ಯಾಕ್ ಮಾಡಿರೋದು ಹಂಗೇನೆ ಓಡಿಸ್ಕೊಂಡು. ಹೌದು, ಇಲ್ಲಿಗೆ ಏನಾದರೂ ಬಂದು ಈ ಮರಕ್ಕೆ ಗುದ್ದಿದ್ರೆ ಒಂದು ಅಂದರೆ ಇದು ಡೆಡ್ ಟ್ರೀ ಆಗಿದ್ರೆ ಬಿದ್ದೋಗುತ್ತೆ. ಡೆಡ್ ಇದು ಹಾಗಾದ್ರೆ ಕಾಡು ಕೋಣ ಡೇಂಜರ್, ಫುಲ್ ಡೇಂಜರ್. ಹೌದು, ಅದನ್ನು ಯೂಸುವಲ್ ಬೆಳೆಸಿದ್ರು ಕೂಡ ಅದ್ರ ಬಿಹೇವಿಯರ್ಸ್ ಚೇಂಜ್ ಆಗಲ್ಲ. ಅದು ಅದು ಮನ್ಸ್ ಮಾಡಿದ್ರೆ ಜೀಪನ್ನು ಉಲ್ಟಾ ಮಾಡುತ್ತೆ, ಅಷ್ಟು ಪವರ್ ಇರುತ್ತೆ ಅದಕ್ಕೆ. ಮತ್ತೆ ಹೆಂಗೆ ಮೇಡಮ್ ಗ್ಯಾರಂಟಿ ಸಫಾರಿ ಹೋಗೋದು ಈ ರೀತಿ ನೀವು ಹೇಳ್ಬಿಟ್ರೆ? ಇವಾಗ ಸಮೀರಾ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು? ಈಗ ನೆಕ್ಸ್ಟ್ ನಾವು ಕಾಡ್ಕೋಣ ಸಫಾರಿಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಸೊ ಇಲ್ಲಿ ಕಾಡು ಕೋಣಗಳು ನೋಡ್ತಾ ಇದೀವಲ್ಲ, ಒಂದು ಹಿಂಡಿದೆ. ಮಾಮೂಲಿ ಕೋಣಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಮಾಮೂಲಿ ಕೋಣ ಮತ್ತು ಈ ಕೋಣ ಏನು ಡಿಫ್ರೆನ್ಸ್ ಅಂದರೆ ಇದು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಮಾಮೂಲಿ ಕೋಣ ನಮ್ದು ಅಷ್ಟೊಂದು ಅಗ್ರೆಸಿವ್ ಏನೂ ಇರಲ್ಲ. ಬಟ್ ನಮ್ಮ ಝೂವಲ್ಲಿ ಏನು ನೋಡಿ, ದಿಸ್ ಇಸ್ ಆಲ್ ಝೂ ಬಾರ್ನ್. ಸೊ ನೀವು ವೈಲ್ಡಲ್ಲಿ ಏನು ಗಾಡ್ಸ್ ಅಂತ ನೋಡ್ತೀರಾ ಯೂಶ್ವಲಿ, ದೇ ಆರ್ ಯೂಶ್ವಲಿ ಅಗ್ರೆಸಿವ್ ಇದ್ದೇ ಇರುತ್ತೆ. ಅದು ಅದ್ರ ಮರಿ ಜೊತೆ ಇರ್ತಂತೂ ಇನ್ನೂ ಜಾಸ್ತಿನೇ ಅಗ್ರೆಸಿವ್ ಆಗಿರುತ್ತೆ. ಆ್ಯಂಡ್ ಈ ಗಾಡ್ ಸಫಾರಿ ಏನು ನೋಡಿದ್ರಲ್ಲ ನೀವು, ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಗಾಡ್ ಸಫಾರಿ. ನನ್ ಆಫ್ ದ ಝೂ ಹ್ಯಾವ್ ಗಾಡ್ ಸಫಾರಿ. ಯಾವುದೇ ಝೂ ಅಲ್ಲೂ ಗಾಡ್ ಸಫಾರಿ ಇಲ್ಲೇ ಇಲ್ಲ. ಹೌದು, ಶಿವಮೊಗ್ಗ ಝೂ ಅಲ್ಲೇ ಫಸ್ಟ್ ಗಾಡ್ ಸಫಾರಿ ಸ್ಟಾರ್ಟ್ ಮಾಡಿರೋದು. ಎಷ್ಟಿದೆ ಇಲ್ಲಿ ಕಾಡ್ಕೋಣ? ನಮ್ಮ ಹತ್ರ ಒಂದು 20 to 22 ಗಾಡ್ಸ್ ಇದೆ ಈಗ ಸದ್ಯಕ್ಕೆ. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಾವು ಮೈಸೂರಿಂದ ಗಾಡ್ಸ್ ಅನ್ನ ತಗೊಬಂದ್ವಿ. ಅಂಡ್ ನಮ್ಮ ಫ್ರೀ ರೇಂಜಲ್ಲೂ ವೈಲ್ಡ್ ಅಲ್ಲಿ ಗಾಡ್ಸ್ ಇದೆ ತುಂಬಾ. ಓಕೆ, ಇದು ಫುಡ್ ಏನು ನಾರ್ಮಲ್ ಆಗಿ ಅಲ್ಲೇ ಇಲ್ಲಿ ಮೈಕೊಂಡು ತಿಂತಾವ? ನೀವೇ ಕೊಡ್ತೀರಾ? ಇದಕ್ಕೆ ನಾವು ಫುಡ್ ಹಾಕ್ತಿವಿ, ಗ್ರಾಸ್ ಹಾಕ್ತಿವಿ, ಕ್ಯಾಟಲ್ ಫೀಡ್ ಹಾಕ್ತಿವಿ, ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲದು ಪ್ರೊವೈಡ್ ಮಾಡ್ತೀವಿ ನಾವು. ಇದಕ್ಕೆ ಫ್ರೂಟ್ಸ್ ವೆಜಿಟೇಬಲ್ ಕೊಡ್ತೀರಾ? ಎಂತ ಪುಣ್ಯ ಮಾಡಿದ್ವಪ್ಪ ಶಿವಮೊಗ್ಗ ಝೂ ಅಲ್ಲಿ ಇರುವಂತಹ ಕಾಡು ಕೋಣಗಳು. ಅದೃಷ್ಟ ಮಾಡಿದ್ದೇವೆ ಹಾಗಾದ್ರೆ. ಅದ್ರ ಜೊತೆಗಿದ್ರು ಬಿಹೇವಿಯರ್ಸ್ ಯಾವ ರೀತಿ ಇರುತ್ತೆ? ನೀವು ತುಂಬಾ ಅಗ್ರೆಸಿವ್ ಆಗಿರ್ತವೆ ಅಂತ ಹೇಳಿ. ಸೊ ಇಲ್ಲಿರೋದು ಹೇಳಿದ್ನಲ್ಲ ನಾವು, ಸ್ವಲ್ಪ ನಮ್ಮ ಕೀಪರ್ಸ್ ಜೊತೆ ಎಲ್ಲ ಮರ್ಜ್ ಆಗಿ ಚೆನ್ನಾಗಿರುತ್ತೆ. ಸೊ ಅಷ್ಟೇನು ಅಗ್ರೆಸಿವ್ ಏನಿಲ್ಲ. ಸೊ ಹೊಂದ್ಕೊಳತ್ತೆ ಕೀಪರ್ಸ್ ಜೊತೆ ಎಲ್ಲ. ಓಡಿಸ್ಕೊ ಬರುತ್ತಾ ಏನಾದ್ರು ಇದು? ಒಂದೊಂದ್ಸತಿ ಓಡಿಸ್ಕೊ ಬರುತ್ತೆ, ಹೇಳಕ್ಕಾಗಲ್ಲ. ಒಂದೊಂದ್ಸತಿ ಅದಕ್ಕೂ ಏನಾದ್ರು ಥ್ರೆಟ್ ಅನಿಸ್ತು ಅಂದರೆ, ಯಾರೋ ಇದಕ್ಕೆ ಈಗ ಇದು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಇದ್ರೆ, ಸೊ ಅದಕ್ಕೆ ಭಯ ಆಯಿತು ಅಂದರೆ ಅದು ಯೂಶ್ವಲಿ ಓಡಿಸ್ಕೊ ಬಂದೇ ಬರುತ್ತೆ. ಓಕೆ, ಇದ್ರ ಬಗ್ಗೆ ಡಾಕ್ಟರ್ ಏನು ಹೇಳ್ತಾರೆ ಕೇಳಬೇಕು. ಬನ್ನಿ ಡಾಕ್ಟ್ರೆ. ಹಸು ದನದ ಏನಾಗುತ್ತೆ, ನಿಮ್ಮ ಮೂಗ್ದಾರ ಇರುತ್ತೆ. ಮೂಗ್ದಾರ ಅಂದ್ರೆ ಗೊತ್ತಲ್ಲ, ಅದನ್ನ ಹಿಡ್ಕೊಂಡು ರೈತ ನಿಂತ್ಕೊಂಡ್ತಾನೆ. ಸೊ ಅನಿಮಲ್ ಸುಮ್ಮನೆ ಇರುತ್ತೆ. ಇದು ಮೂಗ್ದಾರ ಅಲ್ಲ, ಏನು ಹಾಕಿದ್ರು ಬಗ್ಗದೇ ಇಲ್ಲ. ಇದು ಕ್ರೇನ್ ತಂದ್ರೂ ಅಲ್ಲಾಡ್ಸೋಕ್ಕಾಗಲ್ಲ. ಸೊ ಅಷ್ಟು ಯೂಶಲಿ ನಾವು ರಿಸ್ಟ್ರೈನ್ ಆಗೋದೇ ಇಲ್ಲ ಇದರಲ್ಲಿ. ಓನ್ಲಿ ಅನಸ್ತೇಷಿಯಾ ಕೊಟ್ಟು ಮಲಗಿಸ್ಬೇಕು ಒಂದು, ಇಲ್ಲಾಂದರೆ ದೂರದಿಂದ ಗನ್ನಲ್ಲೇ ಡಾಟ್ ಮಾಡ್ತೀವಿ. ಸೊ ಗನ್ನಲ್ಲಿ ಡಾಟ್ ಮಾಡಬೇಕಾದ್ರೆ ನಾವು ಫುಟ್ ಮೇಲೆ ಇದ್ರೆ ಆಗೋದೇ ಇಲ್ಲ. ಡಾಟ್ ಮಾಡಿದ ತಕ್ಷಣ ಅದು ಅಗ್ರೆಸಿವ್ ಆಗಿ ರಿವರ್ಸ್ ಬಂದುಬಿಡುತ್ತೆ. ಸೊ ಬೆಟರ್ ಟ್ರ್ಯಾಕ್ಟರ್ ಮೇಲೆ ಅಥವಾ ಜೀಪಲ್ಲಿ ಎಲ್ಲಾದರೂ ಎನ್ಕ್ಲೋಸ್ಡ್ ವೆಹಿಕಲಲ್ಲಿ ಕೂತಿದ್ರೆ ಸೇಫ್. ಇವಾಗ ಅದ್ರ ಕೊಂಬಿದೆಯಲ್ಲ, ಕೊಂಬಿಡ್ಕೊಂಡು ಪಳಗ್ಸೋದು ಆ ಥರ ಏನೂ ಆಗಲ್ಲ. ಫುಲ್ಲು ತುಂಬ ಪವರ್ಫುಲ್. ಎಷ್ಟು ವೆಯ್ಟ್ ಎಷ್ಟಿರುತ್ತೆ ಅಂದ್ಕೊಂಡಿದ್ರೆ 2000 kg ಇರುತ್ತೆ ಒಂದು. ಸೊ 2000 kg ಅಂದರೆ ಇಟ್ಸ್ ಮ್ಯಾಸಿವ್, ಹ್ಯೂಜ್. ಎಷ್ಟು ಸ್ಪೀಡಲ್ಲಿ ಅದು ಓಡುತ್ತೆ, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ? ಯಾಕೆಂದ್ರೆ ನೀವು ಹೇಳಿದ್ರೆ ಅಟ್ಯಾಕ್ ಮಾಡಿರೋದು ಹಂಗೇನೆ ಓಡಿಸ್ಕೊಂಡು. ಹೌದು, ಇಲ್ಲಿಗೆ ಏನಾದರೂ ಬಂದು ಈ ಮರಕ್ಕೆ ಗುದ್ದಿದ್ರೆ ಒಂದು ಅಂದರೆ ಇದು ಡೆಡ್ ಟ್ರೀ ಆಗಿದ್ರೆ ಬಿದ್ದೋಗುತ್ತೆ. ಡೆಡ್ ಇದು ಹಾಗಾದ್ರೆ ಕಾಡು ಕೋಣ ಡೇಂಜರ್, ಫುಲ್ ಡೇಂಜರ್. ಹೌದು, ಅದನ್ನು ಯೂಸುವಲ್ ಬೆಳೆಸಿದ್ರು ಕೂಡ ಅದ್ರ ಬಿಹೇವಿಯರ್ಸ್ ಚೇಂಜ್ ಆಗಲ್ಲ. ಅದು ಮನ್ಸ್ ಮಾಡಿದ್ರೆ ಜೀಪನ್ನು ಉಲ್ಟಾ ಮಾಡುತ್ತೆ, ಅಷ್ಟು ಪವರ್ ಇರುತ್ತೆ ಅದಕ್ಕೆ. ಮತ್ತೆ ಹೆಂಗೆ ಮೇಡಮ್ ಗ್ಯಾರಂಟಿ ಸಫಾರಿ ಹೋಗೋದು ಈ ರೀತಿ ನೀವು ಹೇಳ್ಬಿಟ್ರೆ? ಅಲ್ಲ, ನಾವ್ ಹೇಳಿದ್ದು ಕಾಡಿಂದು ವೈಲ್ಡ್ ಅಷ್ಟು ಅಗ್ರೆಸಿವ್ ಇರುತ್ತೆ ಅಂತ, ಅಷ್ಟು ಪವರ್ಫುಲ್ ಇರುತ್ತೆ. ಓಕೆ, ಇಲ್ಲಿ ಏನಾದರೂ ಮರಿ ಆಗ್ತಾವ, ಪಳಗಿಸ್ಬೋದಾ ನೀವು? ಆ ಥರ ಪಳಗಿಸೋಕ್ಕೆ ಆಗಲ್ಲ. ಆ್ಯಕ್ಚುಲಿ ಎರಾಟಿಕ್ ಬಿಹೇವಿಯರ್ ಇದು. ಅಂದರೆ ಅದು ಇನ್ಸ್ಟಿಂಕ್ಟ್ ಅಷ್ಟೊಂದು ಡೊಮೆಸ್ಟಿಕ್ ಆಗಿ ಬರೋದಿಲ್ಲ. ಮತ್ತೆ ಇದನ್ನು ಹುಲಿ ಸಿಂಹ ಇವಾಗ ನೋಡಿದ್ವಲ್ಲ, ಅದ್ರ ತರ ಒಂದು ಕೊಟ್ಟಿಗೆಲ್ ಕೂಡ ಹಾಕ್ತೀರಾ ಅಥವಾ ಫುಲ್ ಫ್ರೀ ಆಗಿಬಿಟ್ಟು? ಫುಲ್ ಫ್ರೀ ಇದು. ಫುಡ್ ಎಲ್ಲ ಯಾವ ರೀತಿ ಕೊಡ್ತೀರಾ? ಮತ್ತೆ ಫುಡ್ ಎಲ್ಲ ಏನಾಗುತ್ತೆ ಅಂದರೆ, ಒಂದು ಫೀಡಿಂಗ್ ಟ್ರಫ್ ಅಂತ ಇದೆ. ಸೊ ಅದರಲ್ಲಿ ಹಾಕ್ತೀವಿ ಫೀಡನ್ನು. ಸೊ ಕೀಪರಿಗೆ ಫ್ರೆಂಡ್ಲಿ ಇದೆ, ಅದರ ಅರ್ಥ ಕೀಪರ್ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತಲ್ಲ. ವೈಲ್ ಗಿವಿಂಗ್ ಫುಡ್ ಸುಮ್ಮನೆ ಇರ್ತವೆ.
ಅವನೇನಾದ್ರೂ ಅದು ಕೊಡಕ್ಕೆ ಹೋದ್ರೆ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಆ ಥರ ಎಷ್ಟು ಜೀವಿತಾವಧಿ ಇವೆಲ್ಲ ಬದುಕ್ತವೆ? ಇದು ಅಷ್ಟೇ 25 years. ಓಕೆ. ಇದ್ರದ್ದೆಲ್ಲ ಮರಿ ಹಾಕ್ಬೇಕಾದ್ರೆ ಯಾವ ರೀತಿ ಪ್ರೊಸೆಸ್ ಎಲ್ಲ? 9 months 10 months 10 days 10 months ಮೇಲೇ 10 months 15 days 20 days ಈ ಥರ ಜೆಸ್ಟೇಷನ್ ಪೀರಿಯಡ್. ಪ್ರೆಗ್ನೆನ್ಸಿ ತುಂಬಿದ್ಮೇಲೆ ಅದು ಪಾರ್ಚುಲೇಷನ್ ಆಗುತ್ತೆ. ಕೆಲವೊಮ್ಮೆ ಊರಲ್ಲಿ ಇದ್ದಾಗ ಡಾಕ್ಟರ್ನ ಕರೆಸ್ತೀವಿ ವೆಟರ್ನರಿ. ಅದು ಡಿಸ್ಟೋಕಿಯಾ ಅಂತ ಆಗಿರುತ್ತೆ. ಅಲ್ಲಿ ಮರಿ ಆಚೆ ಬರ್ತಿರಲ್ಲ, ಮರಿ ತಿರುಗಿರುತ್ತೆ. ಅದೆಲ್ಲ ನಾನು ಹೇಳಿದ್ನಲ್ಲ ಅವಾಗಲೇ, ವೈಲ್ಡಲ್ಲಿ ಯಾವತ್ತು ಸಿಸೇರಿಯನ್ನು ಅಥವಾ ಈ ಥರ ಪ್ರಾಬ್ಲಮ್ಸ್ ಬರಲ್ಲ. ಬರುತ್ತೆ, ವೆರಿ ವೆರಿ ರೇರ್. ಸೊ ಅದನ್ನೇ ಗಾಡ್ಸ್ ಗಿಫ್ಟ್, ಅದು ಕ್ರಿಯೇಚರ್ ಅದು ಆ್ಯಕ್ಚುಲಿ. ಇವಾಗ ಮರಿ ಹಾಕ್ದಾಗ ಕರು ಇರುತ್ತಲ್ಲ, ಅದನ್ನ ತುಂಬಾ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಅಯ್ಯೋ, ಅದು ಹರಡಲ್ಲೇ ಬಂದ್ಬಿಡುತ್ತೆ. ನಾಟ್ ಓನ್ಲಿ ಇಟ್ಸ್ ಮದರ್, ಅದೊಂದು ಅದ್ರ ತಾಯಿ ಅಷ್ಟೇ ಅಲ್ಲ, ಅದ್ರ ಚಿಕ್ಕಮ್ಮ ಅದೆಲ್ಲ ಪ್ರೊಟೆಕ್ಟ್ ಮಾಡಕ್ ಬರ್ತವೆ. ನೀವೇನ್ ಪ್ರೊಟೆಕ್ಟ್ ಮಾಡಂಗಿಲ್ಲ. ಬೇಡ, ಡಾಕ್ಟರ್ ಹಂಗಾರೆ ಕೇರ್ ಇಲ್ಲ ಹಾಗಾರೆ ಕಾಡ್ಕೋಣಗಳ ಜೊತೆ. ಹುಲಿ ಕೇರ್ ಮಾಡುತ್ತೆ, ಸಿಂಹ ಕೇರ್ ಮಾಡುತ್ತೆ. ಹೌದು. ಈಗ ಅದು ಮರಿ ಹಾಕಿದೆ ಅಂದಿದ ತಕ್ಷಣ ಅದ್ರ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಪ್ರೊಟೆಕ್ಟ್. ನಾನೇನಾದ್ರೂ ಅದ್ರ ಹತ್ರ ಹೋದ್ರೆ ಎಲ್ಲ ಪ್ರೊಟೆಕ್ಷನ್ಗೆ ಬರುತ್ತೆ. ಮತ್ತೆ ನೀವು ಅದು ಮರಿ ಬಗ್ಗೆ ಏನಾರ ಇಂಟ್ರಾಕ್ಟ್ ಮಾಡಬೇಕು, ಮೀನ್ಸ್ ಅದ್ರ ಹೆಲ್ತ್ ಚೆನ್ನಾಗಿದೆ ಇಲ್ವಾ ಅಂತ ನೋಡ್ಬೇಕಂದ್ರೆ ಮರಿಗೆಂತ ಅನಸ್ತೇಶಿಯಾ ಕೊಡಕ್ಕಾಗಲ್ಲ. ಅವಾಗ ಇರುತ್ತೆ. ಯಾವ ರೀತಿ ಅದನ್ನ ನೀವು? ಅದು ನಾವು ಬೈನಾಕ್ಯುಲರ್ಸ್ ಯೂಸ್ ಮಾಡ್ತೀವಿ, ಟೆಲಿಸ್ಕೋಪ್ ಯೂಸ್ ಮಾಡ್ತೀವಿ. ದೂರದಿಂದನೇ ಹಾಲು ಕುಡಿತಿದ್ಯಾ, ಸೊ ಹಾಲೆಲ್ಲ ಬರ್ತಿದೆ ಕರೆಕ್ಟಾಗಿ, ಸೊ ಮಿಲ್ಕ್ ಲೆಟ್ ಡೌನ್ ಆಗ್ತಿದೆ, ಇದೆಲ್ಲ ಅಬ್ಸರ್ವ್ ಮಾಡ್ತೀವಿ ದೂರದಿಂದನೇ. ಅದು ಬರ್ತಿಲ್ಲ ಅಂತ ಅವಾಗ ನೆಟ್ ಹಾಕಿ ಹಿಡಿದು ಸೊ ಅದನ್ನು ಸಪ್ರೇಟ್ ಮಾಡಿ ನಾವು ಮ್ಯಾನ್ಯಲಿ ಫೀಡ್ ಮಾಡಬೇಕಾಗುತ್ತೆ. ಆರ್ಟಿಫಿಷಿಯಲ್ ಕೊಲೆಸ್ಟ್ರಾಮ್, ಆರ್ಟಿಫಿಷಿಯಲ್ ಗಿಡ್ನನ್ನು ಕ್ರಿಯೇಟ್ ಮಾಡಿ ಕೊಡಿಸ್ಬೇಕಾಗುತ್ತೆ. ಯೂಶಲಿ ಇಲ್ಲಿ ರೇಷಿಯೋ ತಗೊಂಡಾಗ ಮೇಲ್ ಅಂಡ್ ಫೀಮೇಲ್ ಎಷ್ಟು ಬಿಟ್ಟಿದ್ದೀರಾ ಇಲ್ಲಿ? ನಾವು ಬಿಟ್ಟಿದ್ದು 4-6 ಫೀಮೇಲ್ಸ್ ಇತ್ತು, ಇನ್ನೆಲ್ಲ ಮೇಲ್ಸ್ ಇತ್ತು. ಓಕೆ. ಇದಕ್ಕೆ ಏನಾರು ಹೆಸರು ಇಟ್ಟಿದ್ದೀರಾ? ಹೌದು, ಖಂಡಿತ ಇದಾವೆ ಎಲ್ಲವಕ್ಕೂ. ಕೇಳಕ್ಕೆ ಚೆನ್ನಾಗಿರುತ್ತೆ ಹೆಸರುಗಳನ್ನ. ಹಾಗಾದ್ರೆ ಅದೇ ಭೀಮಾ, ಆಮೇಲೆ ಕರ್ಣ, ಮೈಥಾಲಜಿಕಲ್ ಹೆಸರುಗಳು. ಮಹಾಭಾರತನೇ ಇದೆಯಲ್ಲೇ. ಅದೇ ಮೈಥಾಲಜಿಕಲ್ ಹೆಸರುಗಳು ತುಂಬಾ ಚೂಸ್ ಮಾಡಿದೀವಿ. ಸೊ ಭೀಮಾ ಮ್ಯಾಸಿವ್ ಇದಾನೆ, ಸೊ ಆ ತರ ಒಂದು ಹೆಸರುಗಳು. ಹಾಗಾದ್ರೆ ಇಲ್ಲೂ ಕುರುಕ್ಷೇತ್ರ ನಡೀತಾ ಇರುತ್ತೆ. ಖಂಡಿತ ಆಲ್ಫಾ ಯಾರಾಗಬೇಕು ಅಂತ ಟ್ರೈ ಮಾಡ್ತಿರ್ತೀವಿ, ಯಾರು ಕಿಂಗ್ ಆಗಬೇಕು, ಅವ್ರವರಲ್ಲೇ ಹೊಡೆದಾಟಗಳು ನಡೀತಾ ಇರುತ್ತೆ. ಸೊ ಈ ಥರ ಎಲ್ಲ ಹೊಡೆದಾಟಗಳು ನಡೆದಾಗ ಅದಕ್ಕೂ ಗಾಯ ಮಾಡ್ಕೊಂಡು ಖಂಡಿತ ಗಾಯ ಮಾಡಿದೀವಿ. ಗಾಯ ತುಂಬ ಇಲ್ಲಿ ತುಂಬ ಗಾಯ ಮಾಡ್ಕೊಂಡಿತ್ತು. ಅದನ್ನು ಒಂದು ದೊಡ್ಡ ಥರ ಮಾಡ್ಕೊಂಡಿದ್ದೀವಿ. ಆನೆಯಲ್ಲಿ ಹೆಂಗೆ ದಪ್ಪ ಕ್ರಾಲ್ ಹಾಕಿ ಮಾಡ್ತೀವಲ್ಲ, ಒಂದು ದಪ್ಪ ದಿಮ್ಮಿಗಳನ್ನು ಹಾಕಿ ಸೊ ಒಂದು ದೊಡ್ಡ ಥರ ಮಾಡ್ಕೊಂಡಿದ್ದೀವಿ. ಅಲ್ಲಿ ಬಾಳೆಹಣ್ಣು ಹಾಕಿ ಕರ್ಸ್ಕೊತೀವಿ, ಕೂಡ ಹಾಕೋದಷ್ಟೇ ಅದರೊಳಗೆ. ಅಲ್ಲಿ ಗನ್ನಲ್ಲಿ ನಾವು ಡಾಟ್ ಮಾಡ್ತೀವಿ. ಬಾಳೆಹಣ್ಣಿಗೆ ಅಟ್ರಾಕ್ಟ್ ಆಗ್ತಾವ? ಹೌದೌದು, ಬಾಳೆಹಣ್ಣಲ್ಲೇ ಮಾತ್ರೆ ಕೊಡ್ತೀವಿ. ಈ ಥರ ಎಲ್ಲ ಮಾತ್ರೆಗಳು ಇರುತ್ತಾ? ಇರುತ್ತೆ, ಖಂಡಿತ. ಎಷ್ಟು ದಪ್ಪ ಇರುತ್ತೆ? ಯೂಶಲಿ ನಮ್ದೆಲ್ಲ ಈ ತರ ಇರುತ್ತೆ. ಇದ್ರದ್ದು ಮಾತ್ರೆ ಎಲ್ಲ ಯಾವ ರೀತಿ? ಇಷ್ಟು ದಪ್ಪ ಇರುತ್ತೆ ಒಂದು. ಆ ಥರದ್ದು ಒಂದು 6-7 ಕೊಡಬೇಕು, ಒಂದಲ್ಲ. ಈ ಥರ ಎಲ್ಲ ಇರುತ್ತೆ. ನಾವು ಬೇಸ್ಡ್ ಆನ್ ಬಾಡಿ ವೆಯ್ಟ್ ಮಾತ್ರೆ ಡಿಸೈಡ್ ಆಗುತ್ತೆ ಎಷ್ಟು ಕೊಡಬೇಕು ಅಂತ. ಅದು 2000 kg ಇರೋದ್ರಿಂದ ಇಷ್ಟಿಷ್ಟು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಇವಾಗ ಸಮೀರ್ ಅವ್ರು ಹೇಳಿದ್ರಿ, ಇಡೀ ಇಂಡಿಯಾದಲ್ಲಿ ನಾವು ಕಾಡುಕೋಣಗಳನ್ನ ಸಫಾರಿ ನೋಡೋದು ಇಲ್ಲೇ ಅಂತ. ಈ ಜಾತಿಯಾದಂಥ ಕಾಡುಕೋಣಗಳು ಬೇರೆ ಎಲ್ಲೂ ನೋಡೋಲ್ವಾ? ಅಥವಾ ಖಂಡಿತ ಅದು ನೋಡ್ತೀವಿ. ಈ ನಾಗರಹೊಳೆಯಲ್ಲಿದೆ, ಇಲ್ಲಿ ಭದ್ರಾದಲ್ಲಿದೆ, ಬಂಡೀಪುರದಲ್ಲಿದೆ. ಸೊ ಇದೆಲ್ಲ ವೈಟ್ ಸಾಕ್ಸ್. ಆ್ಯಕ್ಚುಲಿ ನೀವು ಕೆಳಗಡೆ ನೋಡಿದ್ರೆ ವೈಟ್ ಪ್ಯಾಟ್ರನ್, ವೈಟ್ ಸಾಕ್ಸ್ ಗಾರ್ಸ್ ಅಂತ ಕರೀತಾರೆ. ವೈಟ್ ಸಾಕ್ಸ್ ಹಾಕಿರೋ ಥರ ಕಾಣುತ್ತೆ. ನೋಡಿರ್ಬೇಕು ನೀವು, ಗಾರ್ಸನ್ನು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ. ಸೊ ಇದೆಲ್ಲ ಕಡೆ ಇದೆ. ಏನಂತಂದರೆ ಝೂ ಅಲ್ಲಿ ಇದು ಫಸ್ಟ್ ಇನ್ ಇಂಡಿಯಾ ಅಂತ ಅಷ್ಟೇ. ಅಂದರೆ ನಾವು ಕ್ರಿಯೇಟ್ ಮಾಡಿರೋದು ಅದೆಲ್ಲ ನ್ಯಾಚುರಲ್ ಸಫಾರೀಸ್, ಇದು ಕ್ರಿಯೇಟೆಡ್ ಸಫಾರಿ. ಇದು ನಿಮ್ಗೆ ಇಷ್ಟ ಅನಿಮಲಲ್ಲಿ ತುಂಬ ಪಳಗಿಸೋದು, ತುಂಬ ಟ್ರೀಟ್ಮೆಂಟ್ ಕೊಡೋದು ಯಾವುದು ಕಷ್ಟ ಅನಿಸುತ್ತೆ? ಟ್ರೀಟ್ಮೆಂಟ್ ಕೊಡೋದು ಯಾವುದಕ್ಕೆ ಕಷ್ಟ ಅಂತ? ಯಾವ ಅನಿಮಲ್ಗೆ ಕಷ್ಟ ಆಗುತ್ತೆ? ಇವಾಗ ಪಳಗಿಸೋದು ಒಂದು 5 ನಿಮಿಷದಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿ ಮುಗಿಸ್ಬೋದು. ಎಂಥ ಕಷ್ಟದ್ದು ಟಫೆಸ್ಟ್ ಸಿಚುವೇಶನ್ ಇದ್ರು ಅಂದ್ರೂ ಈಸಿಯಾಗಿ ಯಾವುದಾಗುತ್ತೆ, ಕಷ್ಟವಾಗಿ ಯಾವುದಾಗುತ್ತೆ ನಿಮಗೆ? ಕಷ್ಟ ಅಂತಂದರೆ ಟೈಗರೇನೆ ಆ್ಯಕ್ಚುಲಿ. ಯಾಕಂದರೆ ನೀವು ಗಾರ್ಗೆ ಹೆಂಗೋ ಬಾಳೆಹಣ್ಣಲ್ಲಿ ಮಾತ್ರೆ ಗೀತ್ರೆ ಕೊಟ್ಟು ಅಥವಾ ಗನ್ನಲ್ಲಿ ಡಾಟ್ ಮಾಡಿ ಮಾಡ್ಬೋದು. ಟೈಗರ್ ಹೇಗಿದೆ ಅಂದರೆ ಸ್ಕ್ವೀಸ್ ಕೇಜಿಗೆ, ಅಂದರೆ ನಾವೊಂದು ಸ್ಕ್ವೀಸ್ ಕೇಜ್ ಟ್ರೀಟ್ಮೆಂಟ್ ಕೇಜಿಗೆ ತೊಗೊಂಡ್ರು ಕೂಡ ತುಂಬ ಸ್ಟ್ರೆಸ್ಸಿಗೆ ಒಳಗಾಗುತ್ತೆ. ಅದು ಸುಮ್ಮನೆ ಕೂರಲ್ಲ.
ಒಂದು ಅರ್ಧ ಮುಕ್ಕಾಲು ಗಂಟೆ ನಿಲ್ಲಿಸ್ಕೊಂಡಿದ್ದೀವಿ ಟ್ರೀಟ್ಮೆಂಟ್ ಕೇಜಲ್ಲಿ ಅಂದರೆ ಸ್ಟ್ರೆಸ್ ಅದಕ್ಕೆ, ಅವತ್ತು ಊಟನೇ ಮಾಡಲ್ಲ, ಅದು ಅನ್ನೆಸೆಸರಿ ಸ್ಟ್ರೆಸ್. ಸೊ ತುಂಬ ಸೆನ್ಸಿಟಿವ್ ಅವೆಲ್ಲ, ವೆರಿ ಶೈ ನೀವು ಸೆನ್ಸಿಟಿವ್ ಕೂಡ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ನಮಗೆ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದೊಂದ್ಸಲ ಬಾಟ್ಲ್ ಹಾಕೋದಿರುತ್ತೆ, ಅನಸ್ತೇಷಿಯಾ ಕೊಟ್ಟರೆ ರಿಸ್ಕ್ ಇರುತ್ತೆ ಅನಸ್ತೇಷಿಯಾದಲ್ಲಿ. ಸೊ ಫಿಸಿಕಲ್ ಟ್ರೀಟ್ಮೆಂಟ್ ಕೇಜಲ್ಲಿ ಮಾಡೋಣ ಅಂದರೆ ಸ್ಟ್ರೆಸ್ಸು. ಬಾಟ್ಲ್ ಹಾಕೋದಂದ್ರೆ ಬಾಯಿಗ ಅಲ್ಲ, ಬ್ಲಡ್ ನಮಗೆ ಹೆಂಗೆ ಗ್ಲೂಕೋಸ್ ಬಾಟ್ಲ್ ಹಾಕೋತಿರಲ್ಲ ಆ ಥರ ಫ್ಲೂಯಿಡ್ಸ್. ನಾನು ಅನ್ಕೊಂಡೆ ಇವಾಗ ಕರುಗಳಿಗೆ ಮಜ್ಜಿ ಕುಡಿಸ್ತಾರಲ್ಲ ಬಾಟಲಲ್ಲಿ, ಆ ರೀತಿಯಾಗಿ ಆ ಥರ ಇಲ್ಲ, ಆ ಥರ ಇಲ್ಲ. ಮರಿಗಳಲ್ಲಿ ಏನಾದರೂ ಮಾಡ್ಬೋದು ಆ ಥರ. ಅದು ಓರಲ್, ಇಲ್ಲೆಲ್ಲ ಅದೇ ಫ್ಲೂಯಿಡ್ಸ್. ಇವಾಗ ಅನಸ್ತೇಷಿಯಾ ಕೊಟ್ರೆ ಎಷ್ಟು ನಿಮಿಷ ಅದು ಪ್ರಜ್ಞೆ ತಪ್ಪಿರುತ್ತೆ, ಮತ್ತೆ ಎಷ್ಟು ನಿಮಿಷಕ್ಕೆ ಅದು ಎಚ್ಚರ ಆಗುತ್ತೆ? ಸೊ ಅನಸ್ತೇಷಿಯಾ ಕೊಟ್ಟು 15 ಮಿನಿಟ್ಸಿಗೆ ಅದು ಮಲಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊಟ್ಟ 15 ಮಿನಿಟ್ಸಿಗೆ ಮಲಗಿದ ಮೇಲೆ ನಾವು ಡೋಸು ಪ್ರೊಲಾಂಗ್ ಮಾಡ್ತಾ ಹೋಗ್ಬೋದು. ಮಿನಿಮಮ್ 40 ಮಿನಿಟ್ಸ್ ಇರುತ್ತೆ, ಪ್ರೊಲಾಂಗ್ ಮಾಡ್ಬೋದು. ಇನ್ನೊಂದು ಡೋಸ್ ಕೊಟ್ಟರೆ ಇನ್ನೊಂದು 20 ಮಿನಿಟ್ಸ್ ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಒಂದು ರಿವರ್ಸಿಂಗ್ ಏಜೆಂಟ್ ಅಂತ ಇರುತ್ತೆ. ಅನಸ್ತೇಷಿಯಾಗೆ ಏನು ಕೊಟ್ಟಿರ್ತೀವಿ ಇಮಿಡಿಯೇಟ್ ಈ ಕೊಟ್ಟು ನೆಕ್ಸ್ಟ್ ಮಿನಿಟ್ ಎಬರಿಸ್ಬೇಕು ಅಂದರೆ ಆ ಇಂಜೆಕ್ಷನ್ ಕೊಟ್ಟರೆ ಇದಾಗುತ್ತೆ. ಓಕೆ, ನೀವು ಈಗ ವೈಲ್ಡ್ ಲೈಫಿಗೆ ಬಂದಾದ್ಮೇಲೆ ಶೂಟಿಂಗ್ ಎಲ್ಲ ಕಲ್ತಿದೆ, ಯಾಕೆಂದ್ರೆ ಶೂಟಿಂಗ್ ಮುಖಾಂತರ ನಾವು ಶೂಟ್ ಮಾಡೋದ್ರ ಮುಖಾಂತರ ಅನಸ್ತೇಷಿಯಾ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ನಿಮ್ಗೆ ಇದು ಪ್ರಾಕ್ಟಿಕಲ್ ಆಗಿ ಎಕ್ಸಾಮ್ ಎಲ್ಲ ಇರುತ್ತಾ ಅಥವಾ ಇಲ್ಲಿ ಬಂದ್ಮೇಲೆ ಕಲ್ತ್ಕೋತೀರಾ, ಹೇಗೆ? ನಂದು ಪೊಲೀಸ್ ಅಕಾಡೆಮಿಲೂ ಇದಾಗಿದೆ ಟ್ರೈನಿಂಗು, ಅಂದರೆ ಪೊಲೀಸ್ ಇದರಲ್ಲಿ ಸಿವಿಲಿಯನ್ ಇದರಲ್ಲಿ. ಬಟ್ ಗನ್, ಡಾಟಿಂಗ್ ಗನ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ವಾಟ್ ದೇ ಯೂಸ್. ಅಲ್ಲಿ ಬುಲೆಟ್ ಇರುತ್ತೆ, ನೀವು ಹೊಡೆದ್ರೆ ಪಿಯರ್ಸ್ ಆಗುತ್ತೆ. ಇಲ್ಲಿ ಸಿರಿಂಜ್ ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ, ರಿವರ್ಸ್ ಆಗುತ್ತೆ. ಸೊ ಅಷ್ಟು ಅಕ್ಯುರೇಟ್ ಇರ್ಬೇಕು ನೀವು. ಪ್ರೆಷರ್ ಈ ಗನ್ ಅಷ್ಟು ಈಸಿ ಅಲ್ಲ ಹ್ಯಾಂಡ್ಲಿಂಗ್. ನಾರ್ಮಲ್ ಗನ್ ಆದರೆ ಹೊಡೆದ್ರೆ ತೂರೇ ಬಿಡುತ್ತೆ ಬುಲೆಟ್, ಇದರಲ್ಲಿ ತೂರಲ್ಲ. ಸೊ ನೀವು ಜಾಸ್ತಿ ಪ್ರೆಷರ್ ಇಟ್ಟರು ಬೌನ್ಸ್ ಆಗುತ್ತೆ, ಕಡಿಮೆ ಇಟ್ಟರು ಟಾರ್ಗೆಟೆಡ್ ಏರಿಯಾಗಿಂತ ಮುಂಚೆನೇ ಲ್ಯಾಂಡ್ ಆಗುತ್ತೆ. ಸೊ ಇಷ್ಟೆಲ್ಲ ಅಕ್ಯುರೇಟ್ ಇರಬೇಕು. ಟೆಕ್ನಿಕಲಿ ತುಂಬ ಸೌಂಡ್ ಇದ್ರೆ ಮಾತ್ರ ಯು ಕ್ಯಾನ್ ಹ್ಯಾಂಡಲ್. ನೀವು ಟೆಕ್ನಿಕಲಿ ತುಂಬ ಸೌಂಡ್ ಇದ್ದೀರಾ. ನೆಕ್ಸ್ಟ್ ಎಲ್ಲಿಗೆ? ನೆಕ್ಸ್ಟ್ ಝೂ ರೌಂಡ್ಸ್. ಬನ್ನಿ ಹಾಗಾದ್ರೆ ಹೋಗೋಣ. ಓಕೆ, ಕಾಣಿಸುತ್ತಾ ಇವಾಗ? ಯೂಶಲಿ ಈ ಟೈಮಲ್ಲೇ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾಕ್ಟರ್ನಲ್ ಅನಿಮಲ್ಸ್ ಏನಿರುತ್ತಲ್ಲ, ಸೊ ರಸ್ಟಿ ಸ್ಪಾಟೆಡ್, ಪಾಮ್ಸಿವೆಟ್ಸ್, ನಿಶಾಚರ ಪ್ರಾಣಿಗಳು ಏನು ರಾತ್ರಿ ಹೊತ್ತು ಆಕ್ಟಿವ್ ಇರುತ್ತಲ್ಲ, ಅದು ಈಗಲೇ ಆಚೆ ಬರುತ್ತೆ. ಮಧ್ಯಾಹ್ನದ ಹೊತ್ತು ಬೆಳಿಗ್ಗೆ ಅವರೆಲ್ಲ ನೋಡೋಕ್ಕೆ ಸಾಧ್ಯ ಇರಲ್ಲ. ಓಕೆ, ಹಾಗಾದ್ರೆ ಬನ್ನಿ ಹೋಗೋಣ. ಓಕೆ.